ಇವತ್ತು ದೇವಿ ಮಹಾತ್ಮೆಯ 4ನೇ ಅಧ್ಯಾಯದ ಬಗ್ಗೆ ತಿಳ್ಕೊಳ್ಳೋಣ. ಅಧ್ಯಾಯ 4, ದೇವಿ ಸ್ತುತಿ. ಕಾರ್ಮೋಡದ ಕಾಂತಿಯನ್ನ ಹೊಂದಿರುವ ಶತ್ರು ಭಯಂಕರಳಾದ ಶಂಖ ಚಕ್ರ ತ್ರಿಶೂಲಧಾರಿಣಿಯಾದ ಸಿಂಹವಾಹಿನಿಯಾದ ಜಯ ಎಂಬ ಹೆಸರಿನ ದುರ್ಗಾದೇವಿಯನ್ನ ಭಕ್ತಿಯಿಂದ ಧ್ಯಾನ ಮಾಡೋಣ. ದುರಾತ್ಮನಾದ ಮಹಿಷಾಸುರನು ಸೈನ್ಯ ಸಮೇತ ನಷ್ಟನಾದ ನಂತರ ಇಂದ್ರಾದಿ ದೇವತೆಗಳು ತಲೆಬಾಗಿ ಸಂತೋಷದಿಂದ ದೇವಿಯನ್ನ ಸ್ತುತಿಸ್ತಾರೆ. ಯಾವ ದೇವಿಯು ಸಕಲ ದೇವತೆಗಳ ಶಕ್ತಿ ಸಮೂಹದ ಮೂರ್ತಿಯೋ, ಸಮಸ್ತರಿಗೂ ಪೂಜ್ಯಳೋ, ಎಲ್ಲೆಡೆ ವ್ಯಾಪಿಸಿರುವಳೋ ಅಂತಹ ಅಂಬಿಕೆಗೆ ನಮಸ್ಕಾರ. ಯಾರ ಪ್ರಭಾವವನ್ನು ತ್ರಿಮೂರ್ತಿಗಳು ವರ್ಣಿಸಲು ಸಾಧ್ಯವಿಲ್ಲವೋ ಅಂತಹ ಚಂಡಿಕಾ ದೇವಿಯು ಭಯವನ್ನು ಅಮಂಗಳವನ್ನು ಪರಿಹರಿಸಲಿ. ಯಾವ ದೇವಿಯು ಪುಣ್ಯವಂತರ ಮನೆಯಲ್ಲಿ ಲಕ್ಷ್ಮೀ ಸ್ವರೂಪಳಾಗಿದ್ದಾಳೆಯೋ, ಪಾಪಾತ್ಮರ ಮನೆಯಲ್ಲಿ ಅಲಕ್ಷ್ಮಿಯಾಗಿದ್ದಾಳೆಯೋ, ಶ್ರದ್ಧಾ ಬುದ್ಧಿ ಲಜ್ಜೆ ಮುಂತಾದ ಸುಸಂಸ್ಕೃತ ಗುಣಗಳಲ್ಲಿ ನೆಲೆಸಿದ್ದಾಳೆಯೋ ಅಂತಹ ದೇವಿಗೆ ನಮಸ್ಕಾರ. ಹೇ ದೇವಿ, ಅಸುರ ಸಂಹಾರಕಳಾದ ನಿನ್ನ ಮಹಾಪರಾಕ್ರಮವನ್ನು ಅದ್ಭುತ ರೂಪವನ್ನು ಬಣ್ಣಿಸಲು ಸಾಧ್ಯವಿಲ್ಲ. ಈ ಸಕಲ ಜಗತ್ತಿಗೂ ಕಾರಣಳು ನೀನೆ. ಸತ್ವ ರಜ ತಮೋ ಗುಣಗಳ ಲೇಪವೂ ನಿನಗಿಲ್ಲ. ಸರ್ವಾಶ್ರಯಳಾದ ನೀನೆ ಪರಮ ಪ್ರಕೃತಿಯು ದೇವತೆಗಳಿಗೆ ತೃಪ್ತಿಪಡಿಸುವ ಸ್ವಾಧಾಕಾರವು ನೀನೇ ಆಗಿದ್ದೀಯ. ಮೋಕ್ಷಕ್ಕೆ ಕಾರಣವಾದ ಜಿತೇಂದ್ರಿಯರಿಗೆ ಮಾತ್ರ ಸಾಧ್ಯವಾಗುವ ಪರಾವಿದ್ಯೆಯೂ ನಿನ್ನದೇ ಆಗಿದೆ. ಶಬ್ದ ಸ್ವರೂಪಳು ನೀನೆ. ಋಗ್ ಯಜಸ್ ಸಾಮ ವೇದಗಳಿಗೆ ನೀನೇ ಆಶ್ರಯ. ಸಕಲ ಶಾಸ್ತ್ರಗಳ ಸಾರವನ್ನು ಗ್ರಹಿಸುವ ಮೇಧಾಶಕ್ತಿಯೂ ನೀನೆ. ಮಧುಕೈಟವರ ಶತ್ರುವಾದ ಮಹಾವಿಷ್ಣುವಿನ ಹೃದಯವಾಸಿನಿಯಾದ ಮಹಾಲಕ್ಷ್ಮಿಯೂ ನೀನೆ. ಇಂದು ಶೇಖರನಾದ ಶಿವನೊಡನೆ ವ್ಯಕ್ತಳಾದ ಗೌರಿಯೂ ನೀನೆ. ಮಂದಹಾಸದಿಂದ ಸುಂದರವಾದ ನಿನ್ನ ಮುಖಕಮಲವನ್ನು ನೋಡಿದರೂ ಮಹಿಷಾಸುರನು ನಿನ್ನ ಮೇಲೆ ಪ್ರಹಾರ ಮಾಡಿರುವುದು ಆಶ್ಚರ್ಯವೇ ಸರಿ. ಕೋಪದಿಂದ ಹುಬ್ಬುಗಂಟಿಕ್ಕಿದ ನಿನ್ನ ತೇಜೋಮಯ ಮುಖವು ಯಮನನ್ನು ನೆನಪಿಸುವಂತೆ ಕಾಣಿಸ್ತಾ ಇದೆ. ನೀನು ಪ್ರಸನ್ನಳಾದರೆ ಪ್ರಪಂಚದ ಉದ್ಧಾರ, ಕೋಪಗೊಂಡರೆ ಜಗತ್ತಿನ ನಾಶ, ಇದು ಖಚಿತ. ನೀನು ಯಾರ ವಿಷಯದಲ್ಲಿ ಪ್ರಸನ್ನಳಾಗಿ ಇರ್ತೀಯೋ ಅವರು ಎಲ್ಲೆಡೆ ಗೌರವಿಸಲ್ಪಡ್ತಾರೆ. ಅವರು ಮಡದಿ ಮಕ್ಕಳು ಪರಿವಾರದೊಡನೆ ಸುಖದಿಂದ ಇರುತ್ತಾರೆ. ಹೇ ದುರ್ಗೆ, ನಿನ್ನನ್ನು ಸ್ಮರಿಸಿದರೆ ಎಲ್ಲ ಜೀವಿಗಳ ಭಯವು ನಾಶ ಆಗತ್ತೆ. ಇದರಿಂದ ಒಳ್ಳೆ ಬುದ್ಧಿ ದೊರಕತ್ತೆ. ದಾರಿದ್ರ್ಯ ದುಃಖ ಭಯ ಇವುಗಳನ್ನು ನೀನಲ್ಲದೆ ಇನ್ಯಾರು ಪರಿಹರಿಸ್ತಾರೆ? ಅಸುರರು ಹತರಾದರೆ ಜಗತ್ತು ಸುಖ ಸಂಪತ್ತುಗಳಿಂದ ಕೂಡಿರುತ್ತೆ. ಅವರನ್ನು ನರಕಕ್ಕೆ ಯೋಗ್ಯರಾದರೂ ನಿನ್ನ ಕೈಯಿಂದ ಮೃತರಾದ ಕಾರಣ ಸ್ವರ್ಗ ಹೊಂದಲಿ ಅಂತ ನೀನು ನಾಶ ಮಾಡಿರ್ತೀಯ. ಕಣ್ಣೋಟ ಮಾತ್ರದಿಂದಲೇ ಎಲ್ಲ ಅಸುರರನ್ನು ಭಸ್ಮ ಮಾಡುವ ಶಕ್ತಿ ಇದ್ರೂ ಸಹ ಅವರು ನಿನ್ನ ಆಯುಧದಿಂದ ಪವಿತ್ರರಾಗಿ ಉತ್ತಮ ಲೋಕ ಹೊಂದಲಿ ಎಂಬ ನಿನ್ನ ಕೃಪೆಯು ಎಷ್ಟು ಒಳ್ಳೆಯದು. ಹೇ ದೇವಿ, ದುಷ್ಟರ ನಡತೆಯನ್ನು ಅಡಗಿಸಬಲ್ಲ ಸ್ವಭಾವ ನಿನ್ನದು. ಶತ್ರುಗಳಲ್ಲಿಯೂ ಸಹ ನೀನು ದಯಾಪರಳು. ನಿನ್ನ ಪರಾಕ್ರಮಕ್ಕೆ ಎಣೆಯಿಲ್ಲ. ಶತ್ರು ಭಯಂಕರಳಾದಳು ಮನೋಹರಳಾದ ನಿನ್ನ ಸೌಂದರ್ಯವನ್ನು ಇನ್ನೆಲ್ಲೀ ಕಾಣಲು ಸಾಧ್ಯವೇ ಇಲ್ಲ. ಹೇ ದೇವಿ, ಹೃದಯದಲ್ಲಿ ದಯೆ, ಯುದ್ಧದಲ್ಲಿ ನಿಷ್ಠುರತೆ ಇವು ನಿನ್ನಲ್ಲಿ ಮಾತ್ರ ಕಾಣುತ್ತೆ. ಶತ್ರುನಾಶದ ಮೂಲಕ 3 ಲೋಕಗಳು ನಿನ್ನಿಂದ ರಕ್ಷಿತವಾಯಿತು. ಯುದ್ಧದಲ್ಲಿ ನಾಶವಾದ ಶತ್ರು ಸೈನ್ಯವು ನಿನ್ನ ಕೃಪೆಯಿಂದ ಸ್ವರ್ಗವನ್ನು ಗಳಿಸಿತು. ಅಸುರರ ಭಯ ನಮಗಿನ್ನೂ ಇಲ್ಲ. ಏ ಅಂಬಿಕೆ, ನಿನ್ನ ಶೂಲ ಖಡ್ಗ ಗಂಟಾಗಳಿಂದ ನಮ್ಮನ್ನು ಕಾಪಾಡು. ಪೂರ್ವ ಪಶ್ಚಿಮ ಉತ್ತರ ಮತ್ತು ದಕ್ಷಿಣಗಳಲ್ಲಿ ನಮ್ಮನ್ನು ರಕ್ಷಿಸು. 3 ಲೋಕದಲ್ಲಿಯೂ ವ್ಯಾಪ್ತವಾದ ನಿನ್ನ ಸೌಮ್ಯ ಮತ್ತು ಘೋರ ರೂಪಗಳಿಂದ ಈ ಜಗತ್ತನ್ನು ರಕ್ಷಿಸು. ಹೇ ಮಾತೆ, ನಿನ್ನ ಮೃದುವಾದ ಹಸ್ತಗಳು ಧರಿಸಿದ ಖಡ್ಗ ಶೂಲ ಗದೆ ಮೊದಲಾದ ಅಸ್ತ್ರಗಳಿಂದ ನಮ್ಮನ್ನು ಎಲ್ಲ ಕಡೆ ರಕ್ಷಿಸು. ಹೀಗೆ ದೇವತೆಗಳಿಂದ ಪ್ರಾರ್ಥಿತಳಾದ ಮೇಲೆ ದೇವಿಯು ದೇವತಾ ಪುಷ್ಪಗಳಿಂದಲೂ ಸುಗಂಧ ಲೇಪನಗಳಿಂದಲೂ ಪೂಜಿಸಲ್ಪಟ್ಟಳು. ಎಲ್ಲ ದೇವತೆಗಳಿಂದಲೂ ಭಕ್ತಿಯಿಂದ ಪೂಜಿತಳಾದ ದೇವಿಯು ಪ್ರಸನ್ನ ಚಿತ್ತಳಾಗಿ ಆ ದೇವತೆಗಳನ್ನು ಕುರಿತು ಹೀಗೆ ಹೇಳಿದಳು. ಎಲೈ ದೇವತೆಗಳಿರ, ನಿಮ್ಮ ಸ್ತೋತ್ರಗಳಿಂದ ನಾನು ಪ್ರೀತಳಾಗಿದ್ದೇನೆ. ನಿಮ್ಮ ಅಭಿಷ್ಟವೇನಿದೆಯೋ ಅದನ್ನು ಕೇಳಿರಿ.
ನಾನು ನಿಮಗೆ ಅದನ್ನು ಅನುಗ್ರಹಿಸುತ್ತೇನೆ ಎಂದಳು. ದೇವತೆಗಳು, ಭಗವತಿ, ನಿನ್ನಿಂದ ನಮಗೇನು ಬೇಕೋ ಅವೆಲ್ಲವೂ ಮಾಡಲ್ಪಟ್ಟಿವೆ, ಸಿಗಲ್ಪಟ್ಟಿವೆ. ಇನ್ನು ಕೇಳಲು ಏನಿದೆ? ನಮ್ಮ ಶತ್ರುವಾದ ಮಹಿಷಾಸುರನು ಹತನಾಗಿದ್ದಾನೆ. ಹೀಗಿದ್ದರೂ ಸಹ ನೀನು ನಮಗೆ ವರವನ್ನು ಕೊಡಲು ಬಯಸಿದರೆ ನಿನ್ನನ್ನು ನಾವು ಸ್ಮರಿಸಿದ್ದಾಗಲೆಲ್ಲ ನಮ್ಮ ಆಪತ್ತನ್ನು ಪರಿಹರಿಸು. ಯಾವ ಮನುಷ್ಯನು ಈ ಸ್ತೋತ್ರಗಳಿಂದ ನಿನ್ನನ್ನು ಪ್ರಾರ್ಥಿಸ್ತಾನೋ ಅವನಿಗೆ ಐಶ್ವರ್ಯ, ವೈಭವ ಸದಾ ವೃದ್ಧಿಸುವಂತೆ ಅನುಗ್ರಹಿಸು. ದೇವತೆಗಳಿಂದ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿತಳಾದ ಭದ್ರಕಾಳಿ ತಥಾಸ್ತು ಎಂಬ ಅಭಯವನ್ನು ಇತ್ತು ಅಂತರ್ಧಾನಳದಳು. ಸುಮೇಧ ಋಷಿಯು ಹೀಗೆ ದೇವಿ ಮಹಾತ್ಮೆಯನ್ನು ಕೇಳಿ, ಹೇ ರಾಜನ್, ದೇವಿಯು ಉತ್ಪನ್ನಳಾದ ವಿಷಯವನ್ನು ನಿನಗೆ ಹೇಳಿರುವೆ. ಶುಂಭ ನಿಶುಂಭರ ವಧೆಯ ಬಗ್ಗೆ ಮುಂದೆ ಹೇಳುತ್ತೇನೆ ಎಂದು ರಾಜನಿಗೆ ಹೇಳಿದರು ಎಂಬಲ್ಲಿಗೆ ಮಾರ್ಕಂಡೇಯ ಪುರಾಣದ ದೇವಿ ಮಹಾತ್ಮೆಯ 4ನೇ ಅಧ್ಯಾಯವು ಸಂಪೂರ್ಣವಾಯಿತು. ನಮಸ್ಕಾರ.